ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೋನಂ ವಾಂಗ್ಚುಕ್ ಸತ್ಯಾಗ್ರಹಕ್ಕೆ ಬೆಂಬಲ. ದೆಹಲಿಯಲ್ಲಿ ನಡೆದಿದ್ದಂಥ ಸೋನಂ ಪ್ರತಿಭಟನೆ. ದೆಹಲಿ ಪ್ರತಿಭಟನೆಗೆ ರಾಜ್ಯ ಆಪ್ನಿಂದಲೂ ಕೂಡ ಸಾಥ್ ನೀಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಆಪ್ ನಾಯಕರಿಂದ ಧರಣಿ. ಆಪ್ ಮುಖಂಡ ಅಶೋಕ್ ಮೃತ್ಯುಂಜಯ ನೇತೃತ್ವದಲ್ಲಿ ಹೋರಾಟ. ಕೇಂದ್ರದ ವಿರುದ್ಧ ಉಪವಾಸ ಸತ್ಯಾಗ್ರಹ. ಹಿಂಗೆ ಒಂದಕ್ಕೊಂದು ಲಿಂಕ್ ಇದು. ಒಬ್ಬರೊಬ್ಬರೇ ಸಪೋರ್ಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಆಪ್ನಿಂದಲೂ ಕೂಡ ಈ ಒಂದು ಪ್ರತಿಭಟನೆ, ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಲಾಗ್ತಾ ಇದೆ. ರಾಜ್ಯ ಆ್ಯಪ್ನಿಂದಲೂ ಕೂಡ ಸಾಥನ್ನು ಕೊಡಲಾಗ್ತಾ ಇದೆ. ಈಗ ದೆಹಲಿ ಪ್ರತಿಭಟನೆಗೆ ಇವರು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಆಪ್ನ ಮುಖಂಡರುಗಳು ಧರಣಿ ಕೂತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಪ್ರತಿಭಟನೆಗೆ ಸಾಥ್ ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸೋನಂ ಸುಮಾರು 21-22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆಮೇಲೆ ಕೋರ್ಟೇ ಸೂಚನೆ ಕೊಡ್ತು, ಅವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಆಸ್ಪತ್ರೆಗೆ ಫಸ್ಟ್ ಕರ್ಕೊಂಡೋಗಿ ದಾಖಲು ಮಾಡಲಿ ಅಂತ. ಆಮೇಲೆ ಈ ಸರ್ಕಾರದವರು, ಕೇಂದ್ರದವರು ಆಯಿತು ಅಂತ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಬಟ್ ಮೊನ್ನೆ ಆಯ್ತಲ್ಲ ಲಾಠಿ ಚಾರ್ಜ್, ವಿದ್ಯಾರ್ಥಿಗಳನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರಲ್ಲ, ಅದಕ್ಕೆ ಸೋನಂ ನಾನು ಮತ್ತೆ ಪ್ರತಿಭಟನೆ ಮಾಡ್ತೀನಿ, ಮತ್ತೆ ಉಪವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೀಗ ಅವರ ಒಂದು ಹೋರಾಟಕ್ಕೆ, ಅವರ ಒಂದು ಪ್ರತಿಭಟನೆಗೆ ಸಾಥ್ ನೀಡಲಾಗ್ತಾ ಇದೆ. ನೀವೀಗ ಗಮನಿಸ್ತಾ ಇರೋದು ಬೆಂಗಳೂರಿನ ದೃಶ್ಯ ಇದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆ ಪಕ್ಷದಿಂದಲೂ ಕೂಡ ಪ್ರತಿಭಟನೆಗೆ ಸಾಥ್ ನೀಡಲಾಗ್ತಾ ಇದೆ. ನಿಮಗೆ ಈ ಕಾಕ್ರೋಚ್ ಪಕ್ಷ ಮತ್ತು ಆಪ್ ಸ್ವಲ್ಪ ಸಾಮ್ಯತೆ ಕಂಡು ಬರುತ್ತೆ ನಮಗೆ. ಅಂದರೆ ಸಡನ್ನಾಗಿ ಹುಟ್ಕೊಂಡಂಥ ಪಕ್ಷಗಳು, ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಂಥ ಪಕ್ಷಗಳು, ಆಮೇಲೆ ಅವು ರಾಜಕೀಯವಾಗಿ ಹೆಸರು ಪಡ್ಕೊಂಡಿದ್ದು. ಸೊ ಸಾಮ್ಯತೆ ಕಂಡು ಬರುತ್ತೆ ಇವೆರಡರಲ್ಲೂ. ಇದೀಗ ಕಾಕ್ರೋಚ್ ಪಕ್ಷದವರು ಧ್ವನಿ ಎತ್ತಿದ್ರು, ಅದಕ್ಕೆ ಆಪ್ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಇದು ಬೆಂಗಳೂರು, ನಮ್ಮ ರಾಜಧಾನಿ, ನಮ್ಮಲ್ಲಿ ನಡೀತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಕೇಂದ್ರದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. जिंदाबाद